ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಗಿರ್ಮಿಟ್ ಹೆಂಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀವಿ, ಹಾಗೆ 3 ಈರುಳ್ಳಿ ಚಿಕ್ಕದು ತೊಗೊಂಡಿದ್ದೀವಿ. 2 ದೊಡ್ಡ ಈರುಳ್ಳಿ ತೊಗೋಬೋದು. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು. ಆಮೇಲೆ ಒಂದು 5ರಿಂದ 6 ಮೆಣಸಿನ್ಕಾಯಿ 2 ಪೀಸ್ ಮಾಡಿಕೊಂಡು ಸೀಳಿ ಇಟ್ಕೊಂಡಿದ್ದೀವಿ. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ. ಇವಾಗ ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ, ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಏನು ಹಾಕ್ಕೊಳ್ಬೇಕಂದ್ರೆ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ಕಡಲೆಬೇಳೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಾಸಿವೆ ಇನ್ನೇ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಆವಾಗ ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕಿ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ. ಇವಾಗ ನೋಡಿ, ಕಡಲೆಬೇಳೆ ಒಂದು 2 ಸ್ಪೂನ್ ಹಾಕಿದ್ದೀವಿ. ಸಾಸಿವೆ ಕಡಲೆಬೇಳೆನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರೋಣ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸಾಕು, ಅದು ಸ್ಮೆಲ್ ಬಂದರೆ ಸಾಕು. ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆ ಕಡಲೆಬೇಳೆ ಕಲರ್ ಚೇಂಜ್ ಆಗೋದ್ರೊಳಗೆ ಈರುಳ್ಳಿ ಹಾಕಬೇಕು. ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2ರಿಂದ 3 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆ ಹೋಗಬೇಕು. 1-2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿ ಗಿರ್ಮಿಟ್ ಮಾಡೋದು. ಸಂಜೆ ಸ್ನ್ಯಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗಿರ್ಮಿಟ್ಟು. 5ರಿಂದ 10 ನಿಮಿಷದಲ್ಲಿ ಗಿರ್ಮಿಟ್ ರೆಡಿ ಆಗುತ್ತೆ. ಇವಾಗ ಅರಿಶಿನ ಹಾಕ್ಕೊತಾ ಇದ್ದೀವಿ ನಾವು. ಆ ಕಲರ್ ಈರುಳ್ಳಿದು ಚೇಂಜ್ ಆದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಆವಾಗ ಅರಿಶಿನ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿನ ಸಾಕು, ಯಾಕೆಂದರೆ ಅರಿಶಿನ ತುಂಬಾ ಕಲರ್ ಕೊಡುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಸಾಕು. ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ. ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಕ್ಲೀನಾಗಿ, ಅದು ಸ್ವಲ್ಪ ದಪ್ಪನೇ ಹೆಚ್ಚಿಟ್ಕೊಳ್ಳೋಣ. ಯಾಕೆಂದರೆ ಅದು ಆ ಗೊಜ್ಜು ಮಾಡೋವಾಗ ಅದು ಚಿಕ್ಕದಾಗುತ್ತೆ, ಬೇಯಿಸ್ಬೇಕಲ್ವ, ಅವಾಗ ಚಿಕ್ಕದಾಗುತ್ತೆ. ಅದಕ್ಕೆ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮ್ಯಾಟೊ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವಿಲ್ಲಿ ಮಾಡ್ತಾ ಇರೋದು 3ರಿಂದ 4 ಜನಕ್ಕಾಗುವಷ್ಟು. ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹುಣಸೆಹಣ್ಣು ರಸ ಹಾಕ್ಕೊಳ್ಳೋಣ. ಇಲ್ಲಿ ನಾವು 1 ಉಂಡೆಯಷ್ಟು ಹುಣಸೆಹಣ್ಣನ್ನ ತೊಗೊಂಡಿದ್ದೀವಿ. ಒಂದಿಷ್ಟು ದಪ್ಪ ಉಂಡೆಯಷ್ಟು ಹುಣಸೆಹಣ್ಣು ರಸನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಇಟ್ಕೊಂಡಿದ್ದೀವಿ. ಅದೇನೆಂದರೆ ಇದು ಪುಟಾಣಿ ಪುಡಿ ಅಂತ. ಬೆಂಗಾಲ್ ಗ್ರಾಮ್ ಇರುತ್ತಲ್ವ, ಫ್ರೈಡ್ ಬೆಂಗಾಲ್ ಗ್ರಾಮ್, ಅದರದ್ದು ಪೌಡರು. ಕನ್ನಡದಲ್ಲಿ ಕಡಲೆಪಪ್ಪು ಅಂತಾರಲ್ವ, ಅದರದ್ದು ಡ್ರೈ ಪೌಡರು. ಅದಕ್ಕೇನೂ ಹಾಕಿಲ್ಲ, ಬರೀ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಆಗುತ್ತದು. ಚಿಲ್ಲಿ ಪೌಡರು ಹಾಕಬೇಡಿ. ಇವಾಗ ನಾವು ಅದು ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿಡೋಣ. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳೋಣ. ಅದರಲ್ಲಿ ನಾವು ತೊಗೊಂಡಿರುವಂಥ ಕಡಲೆ ಪುಡಿನ ನೆನೆಸ್ಬೇಕು. ನೆನೆಸೋದು ಅಂದರೆ ತುಂಬ ಅಲ್ಲ, ತೊಳಿಬೇಕು ಅಂತಾರಲ್ವ, ಆ ಥರ. ಯಾಕೆಂದರೆ ಅದನ್ನು ಬಟ್ಟೆಯಲ್ಲೆಲ್ಲ ಹುರಿದಿರ್ತಾರಲ್ವ, ಸೊ ಧೂಳೆಲ್ಲ ಇರುತ್ತೆ. ಅದಕ್ಕೆ ನಾವು ಅದನ್ನು ಒಂದ್ಸಲಿ ನೆನೆಸ್ಬಿಟ್ಟು ಅದನ್ನು ತೊಗೊಂಡು ಈ ಥರ ಇನ್ನೊಂದು ಪ್ಲೇಟ್ಗೆ ತಕ್ಷಣ ಹಾಕಬೇಕು.
ಈ ಥರನೇ ನಮಗೆ ಎಷ್ಟು ಪುರಿ ಬೇಕೋ ಅಷ್ಟು ಪುರಿನ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾವಿಲ್ಲಿ 3ರಿಂದ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಈ ಥರದ ಪ್ಲೇಟಲ್ಲಿ 3 ಸಲ ಆಗುವಷ್ಟು ಪುರಿನ ನಾವು ತೊಗೊಂಡಿದ್ದೀವಿ 3ರಿಂದ 4 ಜನಕ್ಕೆ. ನೀವು ನೋಡಿಬಿಟ್ಟು ತೊಗೊಳ್ಬೋದು. ಈ ಥರ ತೊಳ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ ಪುರಿ ಮತ್ತು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ನಾವು ಇದನ್ನು ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಹಾಕ್ತಾಯಿದ್ದೀವಿ. ಹಾಕೋವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡಿರಬೇಕು. ಇದು ಕರೆಕ್ಟಾಗಿ ಮೆಷರ್ಮೆಂಟ್ ಹೇಳಿದ್ರೆ 5 ಲೀಟರ್ ಪುರಿ ತೊಗೊಂಡಿದ್ದೀವಿ. 5 ಲೀಟರ್ ಪುರಿಯಿಂದ 3ರಿಂದ 4 ಜನ ಆರಾಮಾಗಿ ತಿನ್ಬೋದು. ಇದನ್ನು ಸಂಜೆ ಸ್ನ್ಯಾಕ್ಸ್ ಅಷ್ಟೇ ಅಲ್ಲ, ಬೆಳಗ್ಗೆ ತಿಂಡಿಗೂ ಎಷ್ಟೊಂದು ಜನ ಮಾಡ್ಕೊಂಡು ತಿಂತಾರೆ. ತುಂಬಾ ರುಚಿಕರವಾಗಿರುತ್ತೆ. ಇವಾಗ ಇದನ್ನು ಹಾಕ್ಕೊಂಡಿದ್ದೀವಿ ನಾವು. ಅದನ್ನು ಆ ಗೊಜ್ಜಿನ ಮೇಲೇ ಹಾಕ್ಕೊಂಡಿದ್ದೀವಿ. ಇವಾಗ ಅದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರೋವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ಸಲಿ ಸ್ಟವ್ ಆನ್ ಮಾಡ್ಕೊತಾ ಇದ್ದೀವಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ನಮ್ಮ ಫೈನಲ್ ಇಂಗ್ರೀಡಿಯೆಂಟ್ ಆ ಪುಟಾಣಿ ಪುಡಿನ ಹಾಕ್ಕೊಳ್ಬೇಕು. ಇವಾಗ ಅದು ಹಾಕೊಳ್ಳೋಕೆ ಮುಂಚೆ ಒಂದು 2-3 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಪುಟಾಣಿ ಪುಡಿನ ಹಾಕ್ಕೊಳ್ಳೋಣ. 3ರಿಂದ 4 ಜನಕ್ಕೆ ಮಾಡ್ತಾ ಇರೋದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಪುಟಾಣಿ ಪುಡಿನ ಹಾಕ್ಕೊತಾ ಇದ್ದೀವಿ 5 ಲೀಟರ್ ಕಡಲೆಪುರಿಗೆ. ಅದನ್ನು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಎಕ್ಸ್ಟ್ರಾ ಪುಟಾಣಿ ಪುಡಿ ಬೇಕಂದರೆ ಲಾಸ್ಟಲ್ಲಿ ಹಾಕ್ಕೊಳ್ಬೋದು. ನೀವು ಸರ್ವ್ ಮಾಡುವಾಗ ಕೂಡ ಅದ್ರ ಮೇಲೆ ಹಾಕಿಬಿಟ್ಟು ಕೊಡ್ಬೋದು. ಇವಾಗ ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ನಾವು ಮಾಡಬೇಕಾಗಿರೋ ಗಿರ್ಮಿಟ್ ರೆಡಿ ಆಗುತ್ತೆ. ನೀವು ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯೂಸ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.